ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಟೆಂಪಲ್ ಡೀಟೇಲ್ಸ್ ಬೇಕಂದರೆ ನಾನು ತಮ್ನೇಲಲ್ಲಿ ನೋಡಿರೋ ಟೆಂಪಲ್ ಡೀಟೇಲ್ಸ್ನ ನೋಡಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಬೇಕು. ಇದು ಒಂದು ಸಂಡೇ ದಿನದ ವ್ಲಾಗ್. ಸೊ ಟೆಂಪಲ್ ವ್ಲಾಗ್ ಮತ್ತು ಇದನ್ನು ಎರಡು ಸೇರಿ ಮರ್ಜ್ ಮಾಡಿ ಹಾಕಿರೋದು. ಆ್ಯಸ್ ಯೂಶ್ವಲ್ ನಮ್ಮ ಸಂಡೇ ರೂಟೀನ್ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ನಾವು ಮನೆಯಿಂದ ಅಡುಗೆ ಮಾಡಿಕೊಂಡು ಹೊರಗಡೆ ಹೋಗಿ ತಿಂತೀವಿ, ಇಲ್ಲಾಂದರೆ ಹೋಟೆಲಲ್ಲಿ ಯೂಶ್ವಲಿ ಪಾರ್ಸೆಲ್ ತೊಗೊತೀವಿ, 2-3 ಹೋಟೆಲಲ್ಲಿ. ಇದು ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲ್ ದೇವನಹಳ್ಳಿಲಿ ಪಾರ್ಸೆಲ್ ತೊಗೊಂಡ್ವಿ. ನಮಗೆ ಇಲ್ಲಿ ಎಂಪೈರಲ್ಲಿ ಊಟ ಪಾರ್ಸೆಲ್ ತೊಗೊಂಡು ನಮ್ಮ ಒಂದು ರೆಗ್ಯುಲರ್ ಸ್ಪಾಟ್ಗೆ ಹೋಗಿ ಊಟ ಮಾಡ್ಕೊಂಡು ನಮ್ಮ ಸಂಡೇನ ಈ ಥರ ನಾವು ಸ್ಪೆಂಡ್ ಮಾಡೋದು. ಇಲ್ಲಿ ಎಂಪೈರಲ್ಲಿ ತವಾ ಶವರ್ಮ ಚೆನ್ನಾಗಿರುತ್ತೆ. ಸೊ ತವಾ ಶವರ್ಮ ಒಂದು ಆರ್ಡರ್ ಮಾಡ್ಕೊಂಡ್ವಿ, ಮತ್ತು ರೆಗ್ಯುಲರ್ ಗೀ ರೈಸ್ ಮತ್ತು ಕಬಾಬ್ ಇದನ್ನೆಲ್ಲ ಪಾರ್ಸೆಲ್ ಮಾಡಿಕೊಂಡು ನಮ್ಮ ರೆಗ್ಯುಲರ್ ಪ್ಲೇಸ್ಗೆ ಬಂದ್ವಿ. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಮತ್ತು ದೊಡ್ಡಬಳ್ಳಾಪುರ ಹೋಗಿ ಅಲ್ಲಿ ಸೊಪ್ಪು ತರಕಾರಿ ಅವರೆಕಾಯಿ ಎಲ್ಲ ತೊಗೊಳ್ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಸಂಡೇ ರುಟೀನ್. ಮತ್ತು ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಸೊ ಅಲ್ಲಿ ಇರೋ ಹೋಟೆಲ್ಸಲ್ಲಿ ಪಾರ್ಸೆಲ್ ತೊಗೊಂಡು ಇಲ್ಲಿ ಬಂದು ಊಟ ಮುಗಿಸ್ಕೊಂಡ್ವಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಲ್ಲಿ ಮಟನ್ ಚಾಪ್ಸು ಮತ್ತು ಬಿರಿಯಾನಿ ಚೆನ್ನಾಗಿರುತ್ತೆ. ಸೊ ಅದು ನಮ್ಮ ತಾತ ಫೇವ್ರೆಟ್ ಅಂದ್ಬಿಟ್ಟು ಅವರಿಗೆ ತೊಗೊಂಡಿದ್ವಿ. ನಮಗೆ ರೆಗ್ಯುಲರ್ ಎಂಪೈರಲ್ಲಿ ಕಾರ್ನ್ ಪರೋಟ, ಕಬಾಬು, ಗೀ ರೈಸು ಮತ್ತು ತವಾ ಶವರ್ಮ ಇಷ್ಟು ತೊಗೊಂಡಿದ್ವಿ. ನನ್ನ ಮಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಕಬಾಬ್ ಅವನಿಗೆ, ಮತ್ತು ಕಾರ್ನ್ ಪರೋಟ ಇದೆರಡು ಅವ್ನ ಫೇವ್ರೆಟ್ಟು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ, ಗಲೀಜು ಕೂಡ ಈ ಥರ ಒಂದು ಕವರಲ್ಲಿ ಹಾಕ್ಕೊಂಡು ಬರಬೇಕು. ಯೂಶ್ವಲಿ ಅಲ್ಲಿ ಯಾರು ಥ್ರೋ ಮಾಡಬೇಡಿ, ನಾವು ಅದನ್ನೇ ಮಾಡೋದು. ತೊಗೊಂಬಂದು ಈ ಗಲೀಜಿರೋ ಜಾಗಕ್ಕೆ ಹಾಕಬೇಕು. ಸೊ ನೇಚರ್ ನಮ್ಗೆ ಏನು ಕೊಡುತ್ತೋ ನಾವು ಅದಕ್ಕೆ ವಾಪಸ್ ಕೊಡಬೇಕು. ಸೊ ಗಲೀಜು ಮಾಡಿ ಬರಬಾರ್ದು. ನಾವು ಏನೇನು ಥಿಂಗ್ಸ್ ತೊಗೊಂಡೋಗಿರ್ತೀರೋ ಪ್ರತಿಯೊಂದು ನಾವು ವಾಪಸ್ ಕಾರಲ್ಲಿ ತೊಗೊಂಬರ್ತೀವಿ, ನಾವೆಲ್ಲ ಅಲ್ಲಿ ಹರಡ್ಬಿಟ್ಟು ಬರೋಲ್ಲ. ನಾನು ಆಗಲೇ ಹೇಳ್ದಂಗೆ ದೊಡ್ಡಬಳ್ಳಾಪುರ ಬಂದು ನೋಡಿ, ಇಲ್ಲಿ ಅವರೆಕಾಯಿ ಸೊಪ್ಪು ಎಲ್ಲ ತೊಗೊತೀವಿ. ಇಲ್ಲಿನ ಅವರೆಕಾಯಿ ಸೊಪ್ಪು ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟ. ಸೊ 1 ವೀಕ್ ಫುಲ್ಲು ಅವರೆಕಾಯಿ ಸಾಂಬಾರೇ ಇರುತ್ತೆ ಮನೆಯಲ್ಲಿ. ಇನ್ನು ಬಂದು ಸಂಜೆ PS4 ಆಡ್ಕೊಂಡು ಕೂತ್ಕೊಂಡ್ರು ತಂದೆ ಮಗ. ಇವಾಗಂತೂ ಸಖತ್ ಫೇವ್ರೇಟ್ ಆಗಿಬಿಟ್ಟಿದೆ ಅವ್ರಿಗೆ. ನನ್ನ ಮಗನಿಗೆ ಅಷ್ಟು ಬರಲ್ಲ, ಬಟ್ ಅವ್ರ ಅಪ್ಪಗೆ ಆಡೋಕ್ಕೆ ಬಿಡಲ್ಲ, ತೋರಿಸ್ಕೊಡೋಕ್ಕೂ ಬಿಡಲ್ಲ. ಅವ್ನು ಜಸ್ಟ್ ಆಡಬೇಕಂತೆ, ಅದೇ ಇಲ್ಲಿ ಕಾನ್ವರ್ಸೇಷನ್ ನಡೀತಾ ಇದೆ. ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಆಡೋದಲ್ಲ, ಅಬೌವ್ 10 ಇಯರ್ಸ್ ಮಕ್ಕಳು ಆಡ್ಬೋದು ಇದನ್ನು. ಬಟ್ ಇವನು ಆಡಬೇಕಂತ ಇವನು ಗೊತ್ತಾಗಲ್ಲ, ಆದರೂ ಅವ್ನು ಟ್ರೈ ಮಾಡೋದು ಬಿಡಲ್ಲ. ಸೊ ಇದು ನಾನು ಆಗಲೇ ಹೇಳ್ದಂಗೆ 2 ಸಂಡೇಸ್ನ ಕ್ಲಬ್ ಮಾಡಿ ವಿಡಿಯೋ ಹಾಕ್ತಾ ಇರೋದು. ಇದು ಬಂದು ಟೆಂಪಲ್ಗೆ ಹೋಗಬೇಕಿತ್ತು, ಸೀತಾಭೈರವೇಶ್ವರ ಟೆಂಪಲ್ಗೆ. ಸೊ ಅಲ್ಲಿ ಯಾವುದೂ ರೆಸ್ಟೋರೆಂಟ್ಸ್ ಚೆನ್ನಾಗಿಲ್ದಿರೋ ಕಾರಣ ನಾವು ಇಲ್ಲೇ ಪಾರ್ಸೆಲ್ ತೊಗೊತಾ ಇದ್ದೀವಿ. ಅಂದರೆ ಟೆಂಪಲಿಂದ ಬರಬೇಕಾದ್ರೆ ತಿನ್ನೋದಕ್ಕೆ ಇದು ನಾನ್ ವೆಜ್ಜು. ಸೊ ಇಲ್ಲಿ ನಮ್ಮ ತಾತ ಏನು ದೇವಸ್ಥಾನಕ್ಕೆ ಬರಲ್ಲ, ಸೊ ಅವ್ರ ಕೈಲಿ ಆಗಲ್ಲ ಮೆಟ್ಲು ಹತ್ತಕ್ಕೆ. ಸೊ ಅವರಿಗೂ ನಾನ್ ವೆಜ್ಜಲ್ಲಿ ಪಾರ್ಸೆಲ್ ತೊಗೊತಾ ಇದ್ದೀವಿ. ನಾನು ಲಾಸ್ಟ್ ತೋರಿಸ್ದಂಗೆ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಲ್ಲಿ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಏನೋ ತೊಗೊಂಡ್ವಿ. ಸೊ ಇನ್ನು ಮನೆಯಿಂದನೇ ಚೇರ್ಸು, ಚಾಪೆ ಇದೆಲ್ಲ ತೊಗೊಂಡು ಬಂದಿದ್ವಿ. ಇನ್ನು ಇದನ್ನೆಲ್ಲ ತೊಗೊಂಡು ನಾವು ಟೆಂಪಲ್ ಕಡೆ ಹೊರಟ್ವಿ. ಈ ಟೆಂಪಲ್ ಬಂದು ಸೀತಿ ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ಇರೋದೇ ಸೀತಾಭೈರವೇಶ್ವರ. ಇದು ಬಂದು ಕೋಲಾರ ಡಿಸ್ಟಿಕ್ಕಲ್ಲಿರುತ್ತೆ. ಬ್ಯಾಂಗ್ಳೂರಿಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 75 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಮೇನ್ ಎಂಟ್ರೆನ್ಸು. ನೋಡಿ, ಇದು ಟೆಂಪಲ್ ಮೇಲೆ ನಡ್ಕೊಂಡು ಹೋಗೋರು ಕೂಡ ಇಲ್ಲಿ ವೇ ಇದೆ. ಸೊ ನಾವು ಕಾರಲ್ಲಿ ಹೋಗೋದು ಡೈರೆಕ್ಟ್ ಮೇಲೆ ಹೋಗೋದ್ರಿಂದ ಲೆಫ್ಟ್ ಸೈಡ್ ವೇಯಿಂದ ಹೋಗ್ತೀವಿ. ಇದು ನಡ್ಕೊಂಡು ಹೋಗೋರಿಗೆ ಅಥವಾ ಏನಾದರೂ ಹರಕೆ ಇರುತ್ತಲ್ವ ಅವರಿಗೆ ಇದು. ನಾವು ಬೆಟ್ಟದ ಮೇಲೆ ಹೋದರೂ ಟೆಂಪಲ್ಗೆ ಸ್ವಲ್ಪ ಮೆಟ್ಲು ಹತ್ತಲೇಬೇಕು. ಈ ಥರ ಇದೆ ನೋಡಿ ವ್ಯೂ. ಸ್ವಲ್ಪ ಏಜ್ ಆಗಿರೋರು ಇದ್ದರೆ ಕಷ್ಟ ಆಗುತ್ತೆ, ಇಲ್ಲ ಅಂತಂದರೆ ಆರಾಮಾಗಿ ನಡಿಬೋದು ನಾವಾದರೆ. ಇದು ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇದು ಕಾರ್ ಪಾರ್ಕಿಂಗ್ ಪ್ಲೇಸ್ ಇದು. ನೋಡಿ, ನಾನು ಹೇಳಿದ್ನಲ್ಲ ಇದೇ ಸ್ಟೆಪ್ಸು. ಇದು ಸ್ವಲ್ಪ ಏಜ್ ಆಗಿರೋರಿಗೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇನ್ನು ನಮ್ಮ ಮನೇಲಿ ಅವರಿಬ್ಬರು ಬರಲಿಲ್ಲ, ಕಾರಲ್ಲೇ ಇದ್ದರು. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಅಂಥ ರಶ್ ಇರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೀವು ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್ ಹೋದರೆ ಚೆನ್ನಾಗಿರುತ್ತೆ. ಸೊ ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಬರಬೇಕು ಅಂದ್ಕೊಂಡಿದ್ವಿ, ಬರೋಕ್ಕಾಗಿರಲಿಲ್ಲ. ಬಟ್ ಕೊನೆಗೂ ಒಂದು 5 ಡೇ ಬರೋಂಗಾಯಿತು. ಸೊ ಇದು ಟೆಂಪಲ್ ಒಳಗಡೆ. ಇನ್ನು ಈ ಟೆಂಪಲ್ ಡೀಟೇಲ್ಸ್ ಹೇಳಬೇಕಾದ್ರೆ ಇದ್ರದ್ದು ಒಂದು 14th ಸೆಂಚುರಿಲೇ ಇದ್ರದ್ದು ಇತಿಹಾಸ ಇದೆ. ಆಗ ಎಲ್ಲ ಒಂದು 70 ಇಯರ್ಸ್ ಬ್ಯಾಕ್ ಕೂಡ ಇಲ್ಲಿ ದೇವರಿಗೆ ಬೆರಳನ್ನು ಕಟ್ ಮಾಡಿ ಅರ್ಪಿಸ್ತಾ ಇದ್ರಂತೆ. ಈಗ ಇದನ್ನು ನಿಷೇಧ ಮಾಡಿದ್ದಾರೆ. ಬಟ್ ಈಗ ಹೂವುಗಳೇನೇನಿದೆ ಅದನ್ನು ಬೆರಳಿಗೆ ಸುತ್ತಿ ಈಗ ಅರ್ಪಿಸ್ತಾರೆ ಈ ಟೆಂಪಲ್ಗೆ. ಇನ್ನು ಭಸ್ಮಾಸುರನಿಗೆ
ರೈತ ದಾರಿ ತೋರಿಸಿದ ಕತೆ ಒಂದಿದೆ ಇದು. ಇನ್ನು ಫುಲ್ ಡೀಟೇಲ್ಸ್ ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಸೊ ನಾವು ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆನ್ ದ ವೇ ಬರ್ತಾ ಒಂದು ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ವಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು. ಇನ್ನು ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ವಿಜಯಪುರದ ಮೇಲೆ. ಸೊ ವಿಜಯಪುರದಲ್ಲಿ ಇಲ್ಲಿ ಚಿಕ್ಕ ವೀರಣ್ಣ ಮಿಠಾಯಿ ಅಂಗಡಿಗೆ ಬಂದ್ವಿ. ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಇದು ತುಂಬ ಫೇಮಸ್ ಸ್ವೀಟ್ ಶಾಪು. ಇಲ್ಲಿ ಪ್ಯೂರ್ ಗೀ ಮೈಸೂರು ಪಾಕು ಮತ್ತು ಸುಮಾರು ಥರ ಸ್ವೀಟ್ಸ್ ಸಿಕ್ಕತ್ತೆ. ಇದೆಲ್ಲ ಆಲ್ರೆಡಿ ಸುಮಾರು ಜನ ವ್ಲಾಗ್ಸು ರೀಲ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಮಗೆ ಬಾದಾಮ್ ಹಲ್ವಾ ಮತ್ತು ಮೈಸೂರು ಪಾಕ್ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ತಿಂದ್ಬಿಟ್ಟು ತೊಗೊಂಡೋಗೋಣ ಅಂತಲೇ ಬಂದ್ವಿ. ಇಲ್ಲಿ ನಮ್ಮ ತಾತ ಕಾರಲ್ಲಿ ಕೂತಿರೋ ಅವ್ರಿಗೂ ಕೂಡ ತಂದುಕೊಟ್ಟೆ. ಅಲ್ಲೇ ಟೇಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲೊಂದು 50 ಗ್ರಾಮ್ಸ್ ತೊಗೊತೀವಿ. ಸೊ ಮನೆಗೆ ಕೂಡ ಪಾರ್ಸಲ್ ತೊಗೊಂಡ್ವಿ. ಈ ಕಡೆ ಬಂದಾಗೆಲ್ಲ ಇದಂತೂ ಕಂಪಲ್ಸರಿ. ನೋಡಿ ಎಷ್ಟು ತೊಗೊಂಡಿದ್ದೀವಿ. ಇದು ಫುಲ್ಲು ನಮಗಲ್ಲ, ಅಂದರೆ ಒಂದು ಕವರ್ ನಮಗೆ, ಒಂದು ಕವರ್ ನಮ್ಮ ತಾತ ಅವ್ರಿಗೆ. ಬಾದಾಮ್ ಹಲ್ವಾ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಅಂದರೆ ಬಾದಾಮ್ ಹಲ್ವಾ. ಸೊ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಸೊ ಆ್ಯಸ್ ಯೂಶ್ವಲ್ ಬರ್ತಾ ಆನ್ ದ ವೇ ನಮ್ಮ ಕಾಫಿ ಸ್ಪಾಟು ಬಂದ್ಬಿಟ್ಟು ಸ್ವಾತಿ. ಇದು ಕೊಡಗೇಳಿ ಗೇಟಲ್ಲಿ ಇರೋದು. ಸೊ ಇಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ತರಕಾರಿ ನಾವೇನೇನು ತೊಗೊಂಡಿದ್ವಿ, ತರಕಾರಿ ಸೊಪ್ಪು ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಸಂಜೆ ನಾವು ಬಂದಿದ್ದು ರಾಜಾಜಿನಗರ್ಗೆ. ಇಲ್ಲಿ ಏನಕ್ಕೆ ಅಂದರೆ ಮಧ್ಯಾಹ್ನ ನಮಗೇನು ಊಟ ಸೆಟ್ ಆಗಿರಲಿಲ್ಲ, ಬಿಕಾಸ್ ನಾವೇನು ಅಷ್ಟೊಂದು ಇಷ್ಟಪಡಲ್ಲ ನಾಟಿ ಸ್ಟೈಲು. ಸೊ ಬೇರೆ ಆಪ್ಷನ್ ಇರಲಿಲ್ಲ ಅಂತ ತೊಗೊಂಡಿದ್ವಿ. ಸೊ ನೈಟ್ ನಾವು ಇಲ್ಲಿ ರೆಗ್ಯುಲರಾಗಿ ಚಾಪ್ಸ್ಟಿಕ್ಕಿಗೆ ಬರ್ತಾಯಿದ್ವಿ. ಇಲ್ಲಿ ಚಾಪ್ಸ್ಟಿಕ್ ಇತ್ತು, ಬಟ್ ಇವಾಗಿಲ್ಲ. ಅದು ನಾಗರಬಾವಿಗೇನೋ ಶಿಫ್ಟ್ ಆಗಿದೆ. ಬಟ್ ಅಲ್ಲಿ ವರ್ಕ್ ಮಾಡೋರೆ ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ, ಲೆಪ್ಚಾಸ್ ರೆಸ್ಟೋರೆಂಟ್ ಅಂತ. ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ ಹೆಡ್ ಕುಕ್ಕು. ಸೊ ಅವ್ರ ಕಾಂಟ್ಯಾಕ್ಟ್ ನಮಗೆ ಹೇಗೋ ಸಿಕ್ತು. ಸೊ ನಮ್ಗೆ ಆ ಟೇಸ್ಟ್ ಇಷ್ಟ ಆಗಿತ್ತು ಅಂತ ಇಲ್ಲಿ ಹುಡ್ಕೊಂಬಂದ್ವಿ. ಬಟ್ ಇಲ್ಲೂ ಚೆನ್ನಾಗಿತ್ತು. ಚಿಕನ್ ಲಾಲಿಪಾಪ್ ಮತ್ತು ಡ್ರಮ್ಸ್ ಆಫ್ ಹೆವೆನು, ಚಿಕನ್ ಫ್ರೈಡ್ ರೈಸು ಮತ್ತು ತಂದೂರ್ ಮೋಮೋಸು ಇದೆಲ್ಲ ತೊಗೊಂಡ್ವಿ. ಟೇಸ್ಟ್ ವಾಸ್ ನೈಸ್. ನಾಟ್ ಸೋ ನೈಸ್ ಅನ್ಬೋದು, ಇಟ್ ಇಸ್ ನೈಸ್. ನೀವೇನಾದರೂ ಅಥೆಂಟಿಕ್ ಚೈನೀಸ್ ಫುಡ್ನ ಟ್ರೈ ಮಾಡ್ಬೇಕಂದ್ರೆ ಖಂಡಿತ ಇದನ್ನು ಕನ್ಸಿಡರ್ ಮಾಡಿ. ಇಟ್ ಈಸ್ ಟೂ ಗುಡ್ ಆ್ಯಂಡ್ ಅಫೋರ್ಡಬಲ್ ಆಲ್ಸೋ. ಓಕೆ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಬಾಯ್.